ಇದಾದ್ಮೇಲೆ ಜಿಲ್ಲೆಯ ಒಳ ಮೀಸಲಾತಿ ಜಾತಿ ಗಣತಿಯ ಸಮಾಲೋಚನಾ ಸಭೆಗಳಲ್ಲಿ ಇಡೀ ಜಿಲ್ಲೆಯನ್ನು ಸುತ್ತಿ ಕರ್ನಾಟಕ ರಾಜ್ಯದ ಹೆಬ್ಬಾಗಿಲು ಮುಳಬಾಗಿಲಿನ ಜನಪ್ರಿಯ ಶಾಸಕರು ಬಹಳ ಕಳಕಳಿಯನ್ನು ಹೊಂದಿರತಕ್ಕಂಥ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಯುವ ಮಿತ್ರ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರೇ, ಈ ಒಂದು ವೇದಿಕೆಯಲ್ಲಿ ಹಲವಾರು ಹೋರಾಟಗಾರರು, ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ಕಸುವ ವೆಂಕಟರಾಮ್ರವರು, ಕಾಲೇಜಲ್ಲಿ ಓದುವಾಗ ನನಗೆ ಜೂನಿಯರ್ ಅವರು, ಹಲವಾರು ವಿಚಾರಗಳನ್ನು, ಅರ್ಥಪೂರ್ಣವಾದ ನಿಖರವಾದ ವಿಚಾರಗಳನ್ನು ತಿಳಿಸ್ಕೊಟ್ಟಂಥ ಕಸುವ ವೆಂಕಟರಾಮ್ರವರೇ, ಆನಂದ್ರವರೇ, ಸತೀಶ್ ರಾಜಣ್ಣವರೇ, ಅಪ್ಪಿ ನಾರಾಯಣಸ್ವಾಮಿ ಅವರೇ, ಗೊಲ್ಲಳ್ಳಿ ವೆಂಕಟೇಶ್ ಅವರೇ, ರಾಜು ಅವರೇ, ಇನ್ನೊಬ್ಬರ ಹೆಸರು ಗೊತ್ತಾಗಲಿ, ಚಿನ್ನಪ್ಪನವರೇ, ಹಾಗೂ ಸಂಗನಹಳ್ಳಿ ಸಂಗಸಂದ್ರ ವಿಜಯ್ ಕುಮಾರ್ ಅವರು, ಮೆಕ್ಯಾನಿಕ್ ಶ್ರೀನಿವಾಸ್ ಅವರು, ಅಂಕಿ ಹಮೆ ಕೃಷ್ಣನ ಮೆಕ್ಯಾನಿಕ್ ಕೃಷ್ಣ, ಇವರು ಕೃಷ್ಣ ಗೊತ್ತು ನನಗೆ, ಅಂಕಿ ನಲ್ಲೂರು ಕೃಷ್ಣ, ನಮ್ಮ ಕೃಷ್ಣಮೂರ್ತಿ ಬ್ರದರ್ ಇಲ್ಲ, ನನ್ನ ಕ್ಲಾಸ್ಮೇಟ್ ಕೃಷ್ಣಮೂರ್ತಿ. ಬಹಳ ನಿಖರವಾದ ಅಂಕಿ ಅಂಶಗಳ ತಾವು ತಿಳಿದುಕೊಂಡು ಇವತ್ತು ಎಲ್ರಿಗೂ ಮನಮುಟ್ಟುವ ರೀತಿಯಲ್ಲಿ ತಾವು ತಿಳಿಸಿದ್ರಿ. ಈ ಭಾಗದಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಒಕ್ಲೇರಿ ರಾಜಪ್ಪನವರೇ, ಗೋವಿಂದರಾಜ್ ಅವರೇ, ರವಿಕುಮಾರ್ ಅವರೇ, ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಗಾಂಧಿನಗರ ವೆಂಕಟೇಶ್ ಅವರೇ, ಪ್ರಧಾನ ಮಾಧ್ಯಮದ ಗೆಳೆಯರೇ, ಅಧ್ಯಕ್ಷ ಭಾಷಣಕ್ಕೆ ಏನು ಉಳ್ಕೊಂಡಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಮಾತನಾಡಿದಂಥ ಎಲ್ಲ ನನ್ನ ಸಹೋದರರು ಭಾಳ ನಿಖರವಾದಂಥ ಅಂಕಿಅಂಶಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ, ಅದು ಸತ್ಯನೂ ಸಹ. ಅದರ ಜೊತೆಗೆ ಈ ಭಾಗದ ಶಾಸಕರು ಸಮುದಾಯದ ಬಗ್ಗೆ ಇರತಕ್ಕಂಥ ಕಳಕಳಿ, ಹೃದಯ ಶ್ರೀಮಂತಿಕೆ ನಿಜವಾಗಲೂ ಇದು ಮಾದರಿ ಅಂತ ನಾನು ಭಾವಿಸ್ತೇನೆ. ಅವರಿಗೆ ನನ್ನ ಹೃದಯಪೂರ್ವವಾದ ಅಭಿನಂದನೆಗಳು ಸಹ ಸಲ್ಲಿಸ್ತೇನೆ. ಬಂಧುಗಳೇ, ಏನು 5ನೇ ತಾರೀಕಿಂದ ಗುತ್ತಿಗೆದಾರರು ಅನ್ನೋದಕ್ಕೆ ಒಂದು ಪ್ರಶ್ನೆ ತಮ್ಮಿಂದ ಬಂತು. ಗುತ್ತಿಗೆದಾರರು ಅಂದರೆ ಈ ಸಾರಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕ್ವಾಲಿಫೈಡ್ ಟೀಚರ್ಸ್ನ ಸರ್ಕಾರ ನೇಮಕ ಮಾಡಿದೆ. ಇವತ್ತು ಅವರ ಸಭೆ ಇದೆ, ಅವರ ಮುಖಂಡರಿಗೆ ಅವರಿಗೆಲ್ಲ ಭೇಟಿ ಮಾಡಿದ್ದೇನೆ. ಸಂಜೆ 4:15 ನಾನು ಮತ್ತೊಮ್ಮೆ ಭೇಟಿ ಮಾಡ್ತಾ ಇದ್ದೇನೆ. ಸಮುದಾಯದ ನೋಂದಣಿ ಬಗ್ಗೆ ಅವರನ್ನು ಅಪೀಲ್ ಮಾಡ್ತಾ ಇದ್ದೇನೆ. ಗುತ್ತಿಗೆದಾರರು ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಗುತ್ತಿಗೆದಾರರು 5ನೇ ತಾರೀಕಿಂದ 17ರ ತನಕ ಜಾತಿ ಜನಗಣತಿ ಪ್ರಾರಂಭ ಆಗ್ತದೆ. 2ನೇ ಹಂತದ್ದು ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳು, ವಿಶೇಷವಾದಂಥ ಶಿಬಿರಗಳನ್ನು ಮತಗಟ್ಟೆ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ. 3ನೇ ಹಂತದ್ದು ಸ್ವಯಂ ಘೋಷಣೆ ಆನ್ಲೈನ್ ಮೂಲಕ 19ರಿಂದ 23ನೇ ತಾರೀಕು ಆನ್ಲೈನ್ನಲ್ಲಿ ಮಾಡ್ತಕ್ಕಂಥದ್ದು. ಈ ರೀತಿ ಜಾತಿ ಜನಗಣತಿ ಪ್ರಾರಂಭ ಆಗ್ತದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನೆಲ್ಲ ಉಲ್ಲೇಖ ಮಾಡಿ ಆಡಳಿತ ಮಾಡ್ತಕ್ಕಂಥ ಇವತ್ತಿನ ಸರ್ಕಾರ ಏನು ಸದಾಶಿವ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿ ಅದನ್ನು ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ನಮ್ಮ ಮುಳಬಾಗಿಲಿನ ಖ್ಯಾತ ನ್ಯಾಯಮೂರ್ತಿಗಳಾದಂಥ ನಾಗಮೋಹತ ಅವರನ್ನ ನೇಮಕ ಮಾಡಿ ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಿಖರವಾದ ವರದಿ ನೀಡಬೇಕು. ಆ ವರದಿಯ ಆಧಾರದ ಮೇಲೆ ಏನು ನಿಜವಾಗಿ ಮೀಸಲಾತಿ ಯಾರಿಗೆ ಹೋಗ್ಬೇಕಂತ ಮಾಡಲಿಕ್ಕೆ ಈ ಒಂದು ಮರುಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್ಕಾರ. ಬಂಧುಗಳೇ, ಇವತ್ತು ಈ
ಮಹಾರಾಜರ ಕಾಲದಿಂದ ವಲಯ ಅನ್ನೋ ಪದ ತೆಗೆದು ಆದಿ ಕರ್ನಾಟಕ ಆದಿ ದ್ರಾವಿಡ ಬಂತು. ವಲಯ ಅನ್ನೋದು ಅಷ್ಟು ಚೆನ್ನಾಗಿಲ್ಲ. ಅದಕ್ಕೆ ವಲಯ ಅಂತಂದರೆ ಕೇಸು ಆಗ್ತದಂಥ ದಿನಗಳು ಈಗಲೂ ಅದು ಕಾನೂನು ಕಟ್ಲೆ ಇದೆ. ಮಹಾರಾಜರು ರಿಸರ್ವೇಷನ್ ಕೊಟ್ಟು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತೇಳಿ ಮಾಡಿದ್ರು. ಆಗ ಬಹುಶಃ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು. ಆಗ ಯಾವುದೋ ಒಂದು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬಂದ್ಕೊಂಡ್ರು. 8 ಜಿಲ್ಲೆಗಳಲ್ಲಿ ಈ ಥರ